ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈ MLAಗಳ ಕಾಟ ಒಂದೊಂದು ಸ್ಟೇಷನಲ್ಲಿ 50 ಲಕ್ಷ 60 ಲಕ್ಷ 1 ಕೋಟಿ ವಸೂಲಿ ಮಾಡ್ತೀರಿ ನೀವು. MLAದು ಮಿನಿಟ್ ತರಬೇಕಾದ್ರೆ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲೊಬ್ಬರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್, ಇವರು ವರ್ಗಾವಣೆ ಖಾತೆ ಸಚಿವರು. ಇವರು ಯಾವ ವರ್ಗಾವಣೆ ಆಗಬೇಕು ಅಂದರೆ ಯತೀಂದ್ರ ಹತ್ರ ಹೋಗಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ? ಯಾರು ಜಾಸ್ತಿ DK ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಈ ಥರ ನಿಮ್ಮದು ಹೋರಾಟ ಇಲ್ಲಿಗೆ ನಡೀತಾ ಇದೆ. ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ, ಏನು ಮಾಡೋಕ್ಕಲ್ಲ, ಅಸಹಾಯಕರಾಗಿದ್ದಾರೆ. 5 ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಸೈಲೆಂಟಾಗಿ ಇದನ್ನು ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆದರೆ ನಾನು ಸಿದ್ದರಾಮಯ್ಯನವರಿಂದ ಇಂಥದನ್ನು ನಿರೀಕ್ಷೆ ಮಾಡಿರಲಿಲ್ಲ. ರಾಜು ಮಾಡ್ರಾದಾಗಲೂ ಕೂಡ ಬೀಗರೂಟಕ್ಕೆ, ಬಾಡೂಟಕ್ಕೆ, ಮದುವೆಗೆ, ಮುಂಜಿಗೆ ಬರ್ತಾಯಿದ್ರಿ. ಅವ್ನ ಮನೆ ತಿರುಗಿ ನೋಡಲಿಲ್ಲ. ಇಲ್ಲೇ ಬೆಂಗಳೂರಿನಲ್ಲಿ ಕಾಲು ತುಳಿತಾದಾಗ IPL ನಂತರ ಅಲ್ಲೂ ಕೂಡ 11 ಜನ ತೀರ್ಕೊಂಡ್ರು, ಅವ್ರ ಮನೆಗೆ ಹೋಗಲಿಲ್ಲ. ಇಲ್ಲಿ ಯಾವುದೋ ನಿಮ್ಮ MLA ಮಗಳ ರಿಸೆಪ್ಷನಿಗೆ ಬಂದ್ರಿ ನೀವು. ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ, ಹತ್ಯೆ ಆಗಿದೆ. ನೀವು ಇದಕ್ಕೂ ಸ್ಪಂದಿಸಲ್ಲ, ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದರೆ ನೀವೇನು ಕಲ್ಲಾಗಿದ್ದೀರಾ ಸರ್ ನೀವು? ಸರ್, ಈಗ ನಜರ್ಬಾದ್ ಸ್ಟೇಷನ್ಗೆ ಈ ಥರದೊಂದು ಗಲಾಟೆ ಇದೆ, ಜೀವ ಭಯ ಇದೆ ಅಂತ ಹೇಳಿ ಒಂದಷ್ಟು ರೌಡಿಗಳು ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನ ಮಾಡಿರ್ತಾರೆ. ಇಷ್ಟಾದರೂ ಕೂಡ ಎಚ್ಚೆತ್ಕೊಳ್ಳೋದಿಲ್ವಲ್ಲ ಸರ್? ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಗಾಗಿದೆ ಅಂತಂದರೆ ಈ MLAಗಳ ಮಿನಿಟ್ ಕಾಟ. MLAಗಳಿಗೆ ಟ್ಯಾಕ್ಸ್ ಕಟ್ಟಾದ್ಮೇಲೆ ಇಲ್ಲಿ ಯತೀಂದ್ರ ಕಾಟ. ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದು, ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಆಮೇಲೆ ಇಲ್ಲಿ ಯಾರನ್ನಾರು ಒಬ್ಬರನ್ನ ಹೋಗಿ ಹಿಡಿದ್ರು ಅಂತ ತಿಳ್ಕೊಳ್ಳಿ, ಡ್ರಗ್ ವಿಷಯದಲ್ಲಿ ಯಾರನ್ನೋ ಹಿಡಿದ್ರು, ಅವ್ರು ಯಾವ ಜಾತಿಗೆ ಸೇರಿದವರು, ಆ ಅಧಿಕಾರಿ ಯಾವ ಜೊತೆಗೆ ಸೇರಿದವರು, ಯಾವ ಮಿನಿಸ್ಟ್ರದ್ದು ಫೋನ್ ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವ್ನು ಯಾವ ಜಾತಿ ಅಂತ ಯೋಚನೆ ಮಾಡಿ ಕ್ರಮ ಕೈಗೊಳ್ಳುವಂತಹ ದುಸ್ಥಿತಿ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ತಮ್ಮ ಕ್ಷಮತೆಗೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕಾಗ್ತಾಯಿಲ್ಲ. ಆಮೇಲೆ ದಸರಾ ಅಂತೇಳಿ ಪ್ರಾಧಿಕಾರನೂ ಮಾಡಾಗೋಯ್ತು. ಪ್ರಾಧಿಕಾರ ಮಾಡಾದ್ಮೇಲೂ ಕೂಡ ಪೊಲೀಸರ ಸ್ಥಿತಿ ನೋಡಿ, ಪಾಸ್ಗಳು ಸೀಟಿಗಿಂತಲೂ ಜಾಸ್ತಿ ಪಾಸನ್ನು ನೀವು ಪ್ರಿಂಟ್ ಹಾಕ್ತೀರಿ, ಅಲ್ಲಿ ಹೋದರೆ ಪೊಲೀಸನ್ನ ಬೈತಾರೆ, ಒಳಗಡೆ ಬಿಡೋಕ್ಕಲ್ಲ, ಫಿಸಿಟ್ ಫುಲ್ ಆಗಿದೆ ಅಂತೇಳಿ ಹೇಳ್ಬಿಟ್ಟು. ಪೊಲೀಸರು ಏನು ಮಾಡೋಕ್ಕಾಗುತ್ತೆ? ನಮ್ಮ ಪೊಲೀಸರಿಗೆ ಗ್ಯಾಂಗ್ ರೇಪ್ ಕೇಸನ್ನು ತಕ್ಷಣಕ್ಕೆ ಪತ್ತೆ ಹಚ್ಚಿದಂಥ ಪೊಲೀಸರಿಗೆ, ಈ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿದ್ದ ಪ್ರಕರಣವೂ ಕೂಡ 24 ಗಂಟೆ ಒಳಗಡೆ ಕ್ರ್ಯಾಕ್ ಮಾಡಿರುವಂಥ ನಮ್ಮ ಪೊಲೀಸರಿಗೆ ಈ ಕಾನೂನು ಸುವ್ಯವಸ್ಥೆನ ಕಾಪಾಡೋ ಶಕ್ತಿನೂ ಇದೆ. ಆದರೆ ಅವರಿಗೆ ಈ ಮಿನಿಟ್ ಕಾಟ, ಈ ವರ್ಗಾವಣೆ ದಂಧೆ ಕಾಟ, ಹಾಗೆ ಅರೆಸ್ಟ್ ಮಾಡ್ತು ಅಂತ ಹೇಳಿದರೆ ಯಾವ ಜಾತಿ ಮಿನಿಸ್ಟರ್ ಕಾಲ್ ಮಾಡ್ತಾನೆ ಅನ್ನೋ ಕಾಟ, ಈ ಒಂದು ಭಯದಿಂದಾಗಿ ಅವರು ಕೆಲಸ ಮಾಡಲಿಕ್ಕಾಗ್ತಿಲ್ಲ. ಹಾಗಾಗಿ ನಾನು ಪೊಲೀಸರನ್ನು ನಾನು ದೂರಕ್ಕೆ ಹೋಗಲ್ಲ.